ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶನ್ ಸ್ಫೋಟಕ ಬ್ಯಾಟಿಂಗ್ಗೆ ಕೊಚ್ಚಿ ಹೋದ ಕಿವೀಸ್ ಪಡೆ. ಭಾರತ ತಂಡಕ್ಕೆ 7 ವಿಕೆಟ್ಗಳ ಭರ್ಜರಿ ಜಯ. ಇನ್ನು ಎರಡನೇ T20 ಪಂದ್ಯದಲ್ಲಿ ನಮ್ಮ ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಗೆ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಶಾನ್ ಕಿಶನ್ ಬ್ಯಾಟಿಂಗ್ ಮತ್ತು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಬಗ್ಗೆ ಒಂದೆರಡು ಕಮೆಂಟ್ ಹಾಕೋದನ್ನ ಕೂಡ ಮರಿಬೇಡಿ. ಇನ್ನು ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಭಾರತ ತಂಡ T20 ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಲೇ ಹೇಳ್ಬೋದು. 5 ಪಂದ್ಯಗಳ T20 ಸರಣಿಯ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ 209 ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು ಭಾರತ ತಂಡ ಲೀಲಾಜಾಲವಾಗಿ ಚೇಸ್ ಮಾಡಿ ಗೆಲುವಾದರೆ ಪಡೆಯಿತು. ಕಮ್ಬ್ಯಾಕ್ ಹೀರೋ ಇಶಾನ್ ಕಿಶನ್ 76 ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬರೋಬ್ಬರಿ 23 ಇನ್ನಿಂಗ್ಸ್ಗಳ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಅರ್ಧಶತಕ ಸಿಡಿಸಿ ಫಾರ್ಮ್ಗೆ ಆದರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದುಕೊಟ್ಟರು. ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ 209 ರನ್ಗಳ ಬೃಹತ್ ಗುರಿಯನ್ನು ಇನ್ನು 28 ಬಾಲ್ಗಳು ಇರುವಂತೆಯೇ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ. ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ. ಹೌದು ಸ್ನೇಹಿತರೆ, 209 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ 7 ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತಂತಾನೆ ಹೇಳ್ಬೋದು. ಇನ್ನು ಮೊದಲ ಓವರ್ನಲ್ಲಿ 5 ಬಾಲ್ಗಳಲ್ಲಿ 6 ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ಅವರು ಮ್ಯಾಟ್ ಹೆನ್ರಿ ಬೌಲಿಂಗ್ನಲ್ಲಿ ಸಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ತಾವೆದುರಿಸಿದ ಎರಡನೇ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಜೀವದಾನ ಆದರೂ ಪಡೆದಿದ್ರು, ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲಾದ್ರ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಓವರ್ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ 1 T20 ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ವಿಧ್ವಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್. ಹೌದು ಸ್ನೇಹಿತರೆ, 6 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು. ಆದರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಾ ಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವೀಸ್ ಬೌಲರ್ಗಳನ್ನ ಮನ ಬಂದಂತೆ ಆದರೆ ದಂಡಿಸಿದರು. ಕೇವಲ 49 ಬಾಲ್ಗಳಲ್ಲಿ ಈ ಜೋಡಿ 122 ರನ್ ಸಿಡಿಸಿ ಕಿವೀಸ್ ಬೌಲರ್ಗಳನ್ನ ಧೂಳಿಪಟ ಆದರೆ ಮಾಡಿದರು. ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಆದರೆ ಸಿಡಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 34 ಬಾಲ್ಗಳಲ್ಲಿ 11 4 4 ಸಿಕ್ಸರ್ಗಳ ಸಹಿತ 76 ರನ್ ಸಿಡಿಸಿ ಔಟ್ ಆದರು. ಇನ್ನು ಅಪ್ಪರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೆ. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಅವರು 37 ಬಾಲ್ಗಳಲ್ಲಿ 9 4 ಮತ್ತು 4 ಸಿಕ್ಸರ್ಗಳ ಸಹಿತ ಅಜಯ್ 82 ರನ್ ಗಳಿಸಿದರೆ ಕೊನೆಯಲ್ಲಿ ಅಪ್ಪರಿಸಿದಂತ ಶಿವಂ ದುಬೆ ಕೇವಲ 18 ಬಾಲ್ಗಳಲ್ಲಿ 1 4 ಮತ್ತು 3 ಸಿಕ್ಸರ್ಗಳ ಸಹಿತ ಅಜಯ 36 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡಿಯಾದರೆ ಸೇರಿಸಿದರು. ಇನ್ನು ಭಾರತ ತಂಡ ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳ ಗುರಿಯನ್ನ ಚೇಸ್ ಮಾಡಿತ್ತು. ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಸ್ ಆಗಿದೆ. ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನ 2 ಬಾರಿ ಚೇಸ್ ಮಾಡಿ ಗೆಲುವು ಕೂಡ ಪಡೆದಿತ್ತು. ಇನ್ನು ಕಿವೀಸ್ ಧೂಳಿಪಾಟ ಮತ್ತು ಪಡೆ ಧೂಳಿಪಾಟ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಎಲ್ಲರೂ 10ರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ. ಜಾಕಬ್ ಡಪ್ಪಿ 38 ರನ್ ಕೊಟ್ಟು 1 ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ 3 ಓವರ್ಗಳಲ್ಲಿ 41 ರನ್ ಆದರೆ ಬಿಟ್ಟು ಕೊಟ್ಟರು, ಹಾಗೆ 1 ವಿಕೆಟ್ ಕೂಡ ಪಡೆದರು. ಇನ್ನು ಈ ಸೋದಿ 3 ಓವರ್ಗಳಲ್ಲಿ 34 ರನ್ ನೀಡಿ 1 ವಿಕೆಟ್ ಪಡೆದರೆ ಜಾಕರಿ ಪೌಲ್ಸ್ಗೆ ಕೇವಲ 3 ಓವರ್ಗಳಲ್ಲಿ 67 ರನ್ ನೀಡಿ ದುಬಾರಿ ಕೂಡ ಆದರು. ಇನ್ನು ಕಿವೀಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು. ನಾಯಕ ಮಿಚ್ಚಲ್ ಶಾಂಟ್ನರ್ 27 ಬಾಲ್ಗಳಲ್ಲಿ ಅಜಯ 47 ರನ್ ಮತ್ತು ಸಚಿನ್ ರವೀಂದ್ರ 26 ಬಾಲ್ಗಳಲ್ಲಿ 44 ರನ್ ಮತ್ತು ಟೀಮ್ ಸೇಪರ್ಟ್ 13 ಎಸೆತಗಳಲ್ಲಿ 24 ರನ್ ಮತ್ತು ಗ್ಲೆನ್ ಫಿಲಿಪ್ಸ್ 13 ಬಾಲ್ಗಳಲ್ಲಿ 19 ರನ್ ಮತ್ತು ಡ್ಯಾರೆಲ್ ಮಿಚ್ಚಲ್ 11 ಬಾಲ್ಗಳಲ್ಲಿ 18 ರನ್, ಹಾಗೆ ಡೆವೆನ್ ಕಾನ್ವೆ 9 ಬಾಲ್ಗಳಲ್ಲಿ 19 ರನ್ ಮತ್ತು ಪೌಲ್ಸ್ 8 ಬಾಲ್ಗಳಲ್ಲಿ ಅಜಯ್ 15 ರನ್ ಗಳಿಸಿ ತಂಡದ ಮೊತ್ತ 200 ರನ್ ಗಡಿ ದಾಟಿದರೆ ನೆರವಾದ್ರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 15.2 ಓವರ್ಗಳಲ್ಲೇ ಈ ಚೇಜನ್ ಆದರೆ ಈಸಿಯಾಗಿ ಚೇಜ್ ಆದರೆ ಮಾಡಿ ಬಿಸಾಕಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ.